ಬೇಜಾರೈಕೆ ನೀನು ಹೊರಟಿರಾಗ ನೀನು ಹೊರಟಿರೋದು 4 ದಿನದಿಂದ ಹೊರಗೆ ಹೋಗ್ಬೇಕು 4 ದಿನದಿಂದ ಹೊರಟಿದ್ ನಿಜ. ಬಟ್ 3 ದಿನ ರಜೆ ಇದೆ ನನಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ನೀನು ಸೈಕ್ ಮಾಡಿದ್ದು. ನಾನು ಇವಾಗ ಹುಷಾರಿಲ್ಲ ಅಂದ್ರೂ ಹೋಗ್ತಾ ಇರೋದು ಮೇನ್ ರೀಸನ್ ನಿನ್ಗೋಸ್ಕರ, ನನಗೋಸ್ಕರ. ಇದು ವ್ಯೂ ಚೆನ್ನಾಗಿದೆ, ಅದನ್ನ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇನ್ನು ನಾವು ಒಂದು 9-9:30 ಹಂಗೆ ಮನೆ ಬಿಟ್ವಿ ಬ್ಯಾಕ್ ವಾಟರ್ಸ್ಗೆ ಹೋಗೋಣ ಅಂತ. ಇವತ್ತು ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು, ಎಷ್ಟು ಕಾಮಾಗಿ ತಣ್ಣಗಿತ್ತು, ಹಾಗೆ ಮಳೆನೂ ಬರ್ತಿರ್ಲಿಲ್ಲ. ಸೊ ಹೋಗ್ಬಿಟ್ಟು ಬರೋಣ, ಸ್ವಲ್ಪ ಬೇಜಾರಾಗಿದೆ ಅಂದ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ರೋಡೆಲ್ಲ ಎಷ್ಟು ಚೆನ್ನಾಗಿದೆ ಗ್ರೀನಾಗಿ, ಅದಕ್ಕೆ ವಿಡಿಯೋ ಮಾಡಿ. ಸೊ ಬೇಜಾರು ಮಾಡ್ಕೊಂಡಿರೋ ರೀಸನ್ ಏನಪ್ಪ ಅಂದರೆ, ನಾನು ಇದೆಲ್ಲ ಎಡಿಟ್ ಮಾಡ್ತೀನಿ ಅಂದ್ಕೊಂಡಿದ್ದೆ, ಹಂಗೆ ಆಗ್ತೀನಿ. ಬೇಜಾರು ಮಾಡ್ಕೊಂಡಿರೋ ರೀಸನ್ ಏನಪ್ಪ ಅಂದರೆ, ಯಾರೋ ಒಬ್ರು ಏನೋ ಹೇಳಿದ್ರು, ಸ್ವಲ್ಪ ಕೆಟ್ಟದಾಗೆ ಹೇಳಿದ್ರು, ಅದು ಇವರಿಗೆ ತುಂಬ ಬೇಕಾಗಿರೋರು, ಅದಕ್ಕೆ ತುಂಬ ಹರ್ಟ್ ಆಗೋಗ್ಬಿಟ್ಟಿದೆ. ಸೊ ಇದೇ ಥರ ರೇಗಿಸ್ಕೊಂಡು ಹೋಗ್ತಾ ಇದ್ವಿ. ಆನ್ ದ ವೇನೆ ನಾವು ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ, ಅದು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ನಾವು ಇಡ್ಲಿ ತಿನ್ಕೊಂಡ್ವಿ, ಇಡ್ಲಿ ಮತ್ತು ಚಟ್ನಿ ಅಷ್ಟೇ. ಆನ್ ದ ವೇ ಟ್ರಾವೆಲ್ ಮಾಡಬೇಕಾದ್ರೆ ಏನೂ ಜಾಸ್ತಿ ಬೇಡ ಅಂತ. ಇಲ್ಲಿ ಹೋಗ್ತಾ ಹೋಗ್ತಾ ವ್ಯೂ ಮತ್ತು ರೋಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಮಧ್ಯ ಕೇಳ್ತಾ ಇದ್ದೆ, ಕಾರ್ ನಾನು ಓಡಿಸ್ಲಾ ಅಂತ. ಅವನು ಬೇಡ ಇದು ಬೇರೆಯವ್ರದ್ದು, ನಮ್ದಲ್ಲ ಅಂತ ಹೇಳ್ತಿದ್ದ. ನಮ್ಮ ಕಾರ್ ತೊಗೊಂಡೋಗಿ ಓಡಿಸುವಂತೆ ಅಂತ. ಸೊ ನಾವು ಹಾಗೆ ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ವೆದರ್ ಕೂಡ ಅಷ್ಟೇ, ಫುಲ್ಲು ಕ್ಲೌಡಿಯಾಗಿ, ಇನ್ನೇನು ಮಳೆ ಬರೋ ಥರ ಆಗಿತ್ತು, ಆದರೆ ಮಳೆ ಬಂದಿಲ್ಲ ಪುಣ್ಯಕ್ಕೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಒಂದು ನಿಜ ಹೇಳಬೇಕು ಅಂದರೆ, ಬೇಜಾರಾಗಿರ್ಬೇಕಾದ್ರೆ ಈ ಥರ ಜಾಗಕ್ಕೆಲ್ಲ ಹೋದರೆ ಒಂಥರ ಫುಲ್ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗೆ ನಾವು ಡ್ಯಾಮ್ ಹತ್ರ ಹೋಗಿದ್ವಲ್ಲ, ಅಲ್ಲಂತೂ ಡ್ಯಾಮಿಗಿಂತ ನಾವು ಬ್ಯಾಕ್ ವಾಟರ್ ಹೋಗಿದ್ವಲ್ಲ, ಅಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಮಧ್ಯದಲ್ಲಿ ಹೂ ತೋಟ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ಎಷ್ಟೊಂದು ಜನ ಅಲ್ಲಿ ಹೋಗಿ ನಿಂತ್ಕೊಂಡು ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟು ಹೂ ತೋಟದ ಮಧ್ಯ ಫೋಟೋ ತೊಗೋತಾಯಿದ್ರು. ಈ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಫೈ ಮಾಡ್ತಿಲ್ಲ, ಎಷ್ಟೊಂದು ಜನ ಇದ್ದರು. ಆಮೇಲೆ ಅನ್ಎಕ್ಸ್ಪೆಕ್ಟೆಡಾಗಿ ಅಲ್ಲಿ ಹೋದಾಗ ನಮಗೆ ನಮ್ಮ ಫ್ರೆಂಡ್ ಕೂಡ ಸಿಕ್ಕಿದ್ರು. ಸೊ ಅವರೂ ಬರ್ತೀನಿ ಅಂದರು, ಅವ್ರ ಜೊತೆನೂ ಹಾಗೆ ಅವರು ಅದೇ ಡ್ಯಾಮಿಗೆ ಬ್ಯಾಕ್ ವಾಟರ್ಸ್ಗೆ ಹೋಗ್ತಾಯಿದ್ರು. ಸೊ ನಾವು ಅವರು ಅಲ್ಲಿ ಒಟ್ಟಿಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವ್ಯೂ ಮಾತ್ರ, ಕ್ಯಾಮ್ರಾ ಅಷ್ಟೊಂದು ಜಸ್ಟಿಫೈ ಮಾಡ್ತಿಲ್ಲ. ಸೊ ನಾವು ಫಸ್ಟ್ ಆನ್ ದ ವೇ ಹೋಗ್ತಾ ನಮಗೊಂದು ತಾರಕ ಡ್ಯಾಮ್ ಅಂತ ಸಿಕ್ತು. ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಎಲ್ಲ ಮೌಂಟೇನ್ ಥರ ಅಲ್ಲೆಲ್ಲ ಗ್ರಾಸ್ ಬೆಳೆದಿರೋದು, ಡ್ಯಾಮ್ ಹತ್ತಿರ ಬರ್ತಿದ್ದಂಗೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ. ಇದು ತಾರಕ ಡ್ಯಾಮ್ ಅಂತೆ. ಸೊ ತಾರಕ ಡ್ಯಾಮ್ ನಾವು ಹೋದ್ವಿ, ನೀರು ಕೂಡ ತುಂಬ ಚೆನ್ನಾಗೇ ಇತ್ತು. ಅಲ್ಲೂ ಸುಮಾರು ಜನ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ರು. ನಾವು ಇಳಿದ್ಬಿಟ್ಟು 1-2 ಫೋಟೋ ತೊಗೊಂಡ್ವಿ, ಹಾಗೆ ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ನಾವು ಇಲ್ಲಿಂದ ಬ್ಯಾಕ್ ವಾಟರ್ ಹೋಗೋಣ ಅಂತ ಪ್ಲ್ಯಾನ್ ಇತ್ತಲ್ಲ, ಅಲ್ಲಿ ಏನೋ ಒಂದು ಆಫ್ ರೋಡ್ ಥರ ಇದೆಯಂತೆ, ಅಲ್ಲಿ ಅನಿಮಲ್ಸ್ ಎಲ್ಲ ಕಾಣುತ್ತೆ ಅಂತ ಹೇಳಿದ್ರು. ಸೊ ಅಲ್ಲೂ ಹೆಂಗಿದ್ರು ಹೋಗಿದ್ದೀವಲ್ಲ, ಅಲ್ಲೂ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಹೋಗ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದೊಂಥರ ಫಾರೆಸ್ಟ್ ಏರಿಯಾ ಥರ. ಅಲ್ಲಿ ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ಕಾಡಾನೆ ಸಿಕ್ತು. ಹಾಗೆ ಫಸ್ಟ್ ನೋಡಿದ್ದು ನಾವು ಜಿಂಕೆ. ನಾವು ಮಾತಾಡ್ಕೊಂಡು ಹೋಗಬೇಕಾದ್ರೆ ಆನೆ ಸಿಗತ್ತಾ ಸಿಗಲ್ವಾ ಈ ರೋಡಲ್ಲಿ ಅಂತೆಲ್ಲ ಮಾತಾಡ್ಕೊಂಡು ಹೋಗ್ತಿದ್ವಿ. ಆ್ಯಕ್ಚುಲಿ ಸಫಾರಿನೂ ಮಾಡ್ತಾರೆ ಅಲ್ಲಿ. ಸಫಾರಿಗೆ ನೀವು ಸಪ್ರೇಟಾಗಿ ಪೇ ಮಾಡಬೇಕು. ಆಮೇಲೆ ಅದು ಬೇರೆ ರೋಡು, ಅಲ್ಲಿ ಆನೆ ಹುಲಿ ಅದೆಲ್ಲ ಕಾಣಿಸುತ್ತೆ. ಬಟ್ ನಾವು ಹೋಗಿರೋ ರೋಡಲ್ಲಿ ತುಂಬ ರೇರು ಕಾಣಿಸೋದು. ನಮ್ಮ ಫ್ರೆಂಡ್ ಹೇಳ್ತಾಯಿದ್ರು, ನಾನು ಎಷ್ಟೊಂದು ಸತಿ ಓಡಾಡಿದ್ದೀನಿ ಇಲ್ಲಿ, ನನಗೆ ಒಂದು ಸತಿನೂ ಕಾಣಿಸಿಲ್ಲ ಅಂತ. ಸೊ ನಾವು ಅದನ್ನೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನಾನು ಹೇಳ್ತಾಯಿದ್ದೆ, ನಂಗೆ ಆನೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಆನೆ ಸಿಗತ್ತೆ ಅಂತ. ಹಾಗೆ ನಾವಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ಕೊಂಡು ನಿಧಾನಕ್ಕೆ ಹೋಗೋದ್ರೊಳಗಡೆ 1 o'clock ಇಲ್ಲ 2 o'clock ಏನೋ ಆಗಿತ್ತು. ನಾವು ನಿಧಾನಕ್ಕೆ ಹೋಗ್ತಾಯಿದ್ವಿ, ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು. ಕುಕ್ಕು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ಅಲ್ಲಲ್ಲಿ ನಿಲ್ಲಿಸ್ಕೊಂಡು. ಯಾಕಂದರೆ ಯಾವುದು ಬೇರೆ ನಾಯಿ ಇರಲಿಲ್ಲ ನಾವು ನಿಲ್ಲಿಸಿರೋ ಜಾಗದಲ್ಲಿ, ಅವನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ, ಅವ್ನು ಫುಲ್ಲು ಸಿಕ್ಕಾಪಟ್ಟೆ ಮಜಾ ಮಾಡಲಿ ಅಂತ. ಸೊ ನಾವಿನ್ನೇನು ಎಂಟರ್ ಆಗ್ತಾ ಇದ್ದೀವಿ ಅದು ಫಾರೆಸ್ಟ್ ಲೇನಿಗೆ. ಅಂದರೆ ಫಾರೆಸ್ಟ್ ಲೇನ್ ಅಲ್ಲ ಅದು, ಅಲ್ಲಿ ನಾರ್ಮಲ್ ಏನು ಊರವರೆಲ್ಲ ಓಡಾಡ್ತಾರಲ್ಲ ಆ ಥರದ್ದು ಒಂದು ಜಾಗ. ಸೊ ಜಾಗ ಮಾತ್ರ ಎಷ್ಟು ರಿಫ್ರೆಶಿಂಗ್ ಆಗಿತ್ತಂದರೆ
ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಆಗಿತ್ತು. ನಮ್ಗೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ವರ್ಕ್ ಪ್ರೆಷರು, ಟೆನ್ಷನ್ನು, ಅದರಲ್ಲಿ ಬೇರೆಯವರು ಏನೇನೋ ಮಾತಾಡೋದು. ಅದನ್ನು ಇನ್ನೊಂದು ದಿನ ಯಾವತ್ತಾರು ಹೇಳ್ತೀನಿ. ವಿಕ್ಕಿಗೆ ಈಗಲೇ ಅದನ್ನು ಏನು ವಿಚಾರ ಆಯಿತು ಅಂತ ಹೇಳೋದು ಇಷ್ಟ ಇಲ್ಲ. ಸೊ ಯಾವತ್ತಾದರೂ ಶೇರ್ ಮಾಡ್ಕೋತೀನಿ. ಸೊ ಆ ಥರದ್ದೆಲ್ಲ ಏನಾದ್ರು ಅಂದಾಗ ತುಂಬ ಬೇಜಾರಾಗುತ್ತೆ. ಇವ್ರು ಈ ಥರ ಎಲ್ಲ ಮಾತಾಡ್ತಾರಾ, ಅದು ಇದಕ್ಕೆ ಓಕೆ ಬಿಡಿ, ಅದನ್ನ ಇನ್ನೊಂದು ದಿನ ಹೇಳ್ತೀನಿ. ಸೊ ಅದೆಲ್ಲ ಒಂದು 10 ನಿಮಿಷ ಎಲ್ಲ ಮರ್ತೋಗ್ಬಿಟ್ಟು ನೆಮ್ಮದಿಯಾಗಿರುತ್ತೆ. ಅಷ್ಟು ಚೆನ್ನಾಗಿತ್ತು ಜಾಗ. ಇನ್ನೇನು ಹೋಗ್ತಾನೆ ಇದು ಹಸುಗಳು, ಎತ್ತುಗಳೆಲ್ಲ ಸಿಕ್ಕಿದ್ರು ಸ್ಟಾರ್ಟಿಂಗಲ್ಲೇ. ಅದು ಸಾಕಿರೋದು ಅನಿಸುತ್ತೆ. ಎಲ್ಲ ಎಷ್ಟು ನೀಟಾಗಿ ಕಾಡಲ್ಲಿ ಅದೇ ಮೇಯ್ಕೊಂಡು ಹೋಗುತ್ತಂತೆ, ವಾಪಸ್ ಮನೆಗೆ ಅದೇ ವಾಪಸ್ ಹೋಗುತ್ತಂತೆ. ಡೈಲಿ ಅದೇ ರೋಟಿನಂತೆ. ನಮಗೆ ಕೇಳಿ ಖುಷಿ ಆಯಿತು. ಹಾಗೆ ನೋಡಬೇಕಾದ್ರೆ ಇಲ್ಲಿ ಜಿಂಕೆಗಳನ್ನ ಮರಿ ಜಿಂಕೆ ಎಲ್ಲ ಸಿಕ್ತು ಸೈಡಲ್ಲಿ. ಅದು ನೀಟಾಗಿ ಫೋಕಸ್ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಬಟ್ ಜಿಂಕೆ ನೋಡಿದ್ಮೇಲೆ ನಮ್ಗೆ ಅನ್ನಿಸ್ತಾಯಿತ್ತು ಆನೆ ಕೂಡ ಸಿಗ್ಬೋದು ಅಂತ. ನಮಗೆ ಜಿಂಕೆ ನೋಡಿ ಅಂತೂ ಫಸ್ಟೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹೇಳ್ತಾಯಿದ್ರು ಅಟ್ಲೀಸ್ಟ್ ಜಿಂಕೆನಾದ್ರು ಕಾಣಿಸ್ತಲ್ಲ ನಿಮಗೆ ಈ ರೋಡಲ್ಲಿ, ಆನೆ ಕಾಣಿಸಿಲ್ಲ ಅಂದರೂ ಮರ್ತುಬಿಡು ಅಂತ. ಮಾತಾಡ್ಕೊಂಡು ಬರೋದ್ರೊಳಗಡೆ ಒಂದು ಆನೆ ಸಿಕ್ತು. ಅದು ಎಷ್ಟು ಕ್ಯೂಟಾಗಿತ್ತು ಅಂದರೆ ಆನೆ ಸಿಕ್ಕಾಪಟ್ಟೆ ಕ್ಯೂಟ್ ಇತ್ತು. ನಾವು ಗಾಡಿಯಲ್ಲಿ ಹೋಗೋರೆಲ್ಲ ನೋಡ್ತೀವಿ ಅಂದ್ಬಿಟ್ಟದು ಒಂದು ಚಿಕ್ಕ ಗಿಡದ ಮಧ್ಯೆ ಬಚ್ಚಿಟ್ಕೊಂಡಿತ್ತು. ಅದು ನಿಜವಾಗ್ಲೂ ಎಷ್ಟು ಕ್ಯೂಟಾಗಿ ಕಾಣ್ತಿತ್ತಂದರೆ, ನಾವೇನು ಮಾಡಿಲ್ಲ ಅಂದರೆ ಅದು ಏನೂ ಮಾಡಲ್ಲ. ಅದು ಕಾಡಾನೆ. ಸೊ ನಮಗೂ ಭಯ ಇತ್ತು, ಗಾಡಿಯಿಂದ ಏನು ಇಳಿಯೋಕ್ಕೆ ಹೋಗಿಲ್ಲ. ಹಾಗೆ ಕೂತ್ಕೊಂಡು ವಿಂಡೋಸ್ ಎಲ್ಲ ಮೇಲ್ ಮಾಡ್ಕೊಂಡೇ ನೋಡ್ತಾ ಇದ್ವಿ. ಅದು ನಮ್ಮನ್ನು ಮತ್ತು ಎಷ್ಟೊಂದು ಜನ ಪ್ಯಾಸೆಂಜರ್ಸ್ನೆಲ್ಲ ನೋಡಿಬಿಟ್ಟು ಅದು ಗಿಡದ ಮಧ್ಯೆ ಬಚ್ಚಿಟ್ಕೊಂಡಿತ್ತು. ಅದು ನೋಡೋಕ್ಕೆ ಸಿಕ್ಕಾಪಟ್ಟೆ ಕ್ಯೂಟ್ ಇತ್ತು. ಆಮೇಲೆ ನಾನು ಕುಕ್ಕುಗೂ ತೋರಿಸ್ತಾ ಇದ್ದೆ, ಕುಕ್ಕು ಆನೆ ನೋಡು ಅಂತ. ಪಾಪಚ್ಚಿ ಅದಕ್ಕೆ ಗೊತ್ತಾಗಲ್ಲ, ಚಿಕ್ಕದಲ್ವಾ. ಸೊ ನಾವು ಅಂದ್ಕೋತಾ ಇದ್ವಿ ನಮ್ಮ ಫ್ರೋಡೋ ಕರ್ಕೊಬರ್ಬೇಕು, ಫ್ರೋಡೋ ಕರ್ಕೊಂಬಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ ಅಂತ. ಸೊ ಆನೆನ ನೋಡಿಬಿಟ್ಟು ಒಂದು ಸ್ವಲ್ಪ ದೂರ ಹಾಗೆ ಸ್ಟ್ರೈಟ್ ಹೋದ್ವಿ. ನೋಡಿದ್ರೆ ಅಲ್ಲೇ ಅರ್ಚನನ್ ಸಮಾಧಿ ಕೂಡ ಇತ್ತು. ಅಂದರೆ ಸಮಾಧಿ ಅಂದರೆ ಸ್ಟ್ಯಾಚು. ಸೊ ಇನ್ನು ಅರ್ಜುನನ್ ಸ್ಟ್ಯಾಚು ನೋಡಿಬಿಟ್ಟು ಒಂಥರ ಖುಷಿನೂ ಆಯಿತು, ಬಟ್ ಬೇಜಾರು ಆಯಿತು. ಕಾರ್ವಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಸೇಮ್ ಅರ್ಜುನನ್ ಥರನೇ ಕಾರ್ವಿಂಗ್ ಮಾಡಿದರು. ಬಟ್ ಸ್ಟಿಲ್ ಅರ್ಜುನ ಈಸ್ ನೋ ಮೋರ್ ಅಂತ ಬೇಜಾರಾಗೇ ಆಗತ್ತೆ. ಅದು ನೋಡೋಕ್ಕೆ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂದರೆ ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಗಿತ್ತು ಕಾರ್ವಿಂಗು. ಸೊ ಇನ್ನು ಅದನ್ನು ತೋರಿಸ್ಬಿಟ್ಟು ಕುಕ್ಕುಗೆ ತೋರಿಸ್ತಾ ಇದ್ದೆ. ಕುಕ್ಕು ನೋಡು ಆನೆ ಆನೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಈ ಥರ ಪ್ರಾಣಿ ನೋಡೋದು, ನೇಚರ ಜಾಗಕ್ಕೆ ಹೋಗೋದು, ರಿಲ್ಯಾಕ್ಸ್ ಆಗೋದು ಸಿಕ್ಕಾಪಟ್ಟೆ ಇಷ್ಟ. ಸೊ ನಿಮ್ಗೆ ಯಾರೆಲ್ಲ ನಂತರ ಇಷ್ಟ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಲ್ಲೊಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನಮ್ಮ ಹಿಂದೆ ಕಾರಲ್ಲಿ ಬಂದವರು ಅವ್ರು ಹೇಳ್ತಿದ್ರು ಅಲ್ಲಿ ಆನೆ ಇದೆ ನೋಡಿದ್ರ ಅಂತ. ನಾವು ಹೇಳಿದ್ವಿ ನಾವು ನೋಡ್ಕೊಂಡೇ ಬಂದ್ವಿ ಅಂತ. ಒಂದು 5 ನಿಮಿಷ ಆದಮೇಲೆ ನಾವು ಮತ್ತೆ ಅದೇ ರೋಡಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಆನೆ ಅಲ್ಲೇ ನಿಂತಿತ್ತು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು, ಎಲ್ಲೂ ಹೋಗಿಲ್ವಲ್ಲ ಅಂತ. ಹಾಗೆ ಇನ್ನು ಯಾವ್ದಾದ್ರು ಪ್ರಾಣಿ ಕಾಣಿಸಿದ್ರು ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಸೊ ಎಷ್ಟು ಚೆನ್ನಾಗಿತ್ತು ಆನೆ. ಆದರೆ ಅದರಲ್ಲಿ ಒಂದು ದಂತನೇ ಇರಲಿಲ್ಲ, ಅದೊಂದು ಬೇಜಾರು. ಏನಾಗಿತ್ತೋ ಗೊತ್ತಿಲ್ಲ, ಫೈಟ್ ಏನಾದ್ರು ಮಾಡಬೇಕಾದ್ರೆ ಮುರ್ಕೊಂಡಿರುತ್ತೆ ಕಾಣುತ್ತೆ. ಸೊ ಇನ್ನು ಇದನ್ನು ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ನೆಕ್ಸ್ಟ್ ಟೈಮ್ ಸಫಾರಿಗೂ ಹೋಗಬೇಕು, ಅಲ್ಲಿ ಜಾಸ್ತಿ ಅನಿಮಲ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ. ಫೈನಲಿ ಆನೆಗೆ ಬಾಯ್ ಮಾಡಿಬಿಟ್ಟು ನಾವು ಬ್ಯಾಕ್ ವಾಟರ್ ಹತ್ರ ಹೋಗೋಣ ಅಂತ ಬ್ಯಾಕ್ ವಾಟರ್ಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಅದೇನಿಲ್ಲ, ಒಂದೇ ರೋಡಲ್ಲೇ ಒಂದು ರೈಟ್ ಸೈಡ್ ಹೋದರೆ ಅದು ಒಂಥರ ಕಾಡಲ್ಲಿರೋ ರೋಡು, ಇನ್ನು ಲೆಫ್ಟಲ್ಲಿ ಹೋದರೆ ನಮಗೆ ಬ್ಯಾಕ್ ವಾಟರ್ ಸಿಗುತ್ತೆ. ಸೊ ಅದನ್ನೆಲ್ಲ ನೋಡಿಕೊಂಡು ಇದು ಎಂಟ್ರೆನ್ಸ್, ಅದೇ ಕಾರ್ಡ್ ಸಫಾರಿ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ ಅದರದ್ದು ಎಂಟ್ರೆನ್ಸು. ಸೊ ಇನ್ನೇನು ನಾವು ಲೆಫ್ಟ್ ಸೈಡ್ ಹೋಗ್ಬಿಟ್ಟು ಬ್ಯಾಕ್ ವಾಟರ್ಸ್ಗೆ ಹೋಗ್ತಾಯಿದ್ದೀವಿ. ನಿಮ್ಗೆ ಆಲ್ಮೋಸ್ಟ್ ಕಾಣಿಸ್ತಾ ಇರ್ಬೋದು ನೀರು ಎಷ್ಟಿದೆ ಅಂತ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸಡನ್ನಾಗೆ ಹೋದೆ, ಒಂದು ಹುಡುಗಿ ಉಲ್ಟಾ ಪಲ್ಟಿ ಆಗ್ತಿದ್ಲು, ಎಷ್ಟು ಚಿಕ್ಕ ಹುಡುಗಿ. ಬಟ್ ವೀಡಿಯೋ ಮಾಡ್ಕೊಳ್ಳೋದ್ರೊಳಗಡೆ ಅವಳು ಮುಗಿಸ್ಬಿಟ್ಟಿದ್ಲು ಕ್ಯಾಮ್ರಾ ಆನ್ ಮಾಡೋದ್ರೊಳಗಡೆ. ಸರಿ ಅಂತ ಇನ್ನು ಬ್ಯಾಕ್ ವಾಟರಿಗೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಜಾಗ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ಒಂಥರ ಮೈಂಡ್ ರಿಫ್ರೆಶಿಂಗ್ ಅಂತಲೇ ಹೇಳ್ಬೋದು. ಎಷ್ಟು ಕಾಮಾಗೆ ಎಲ್ಲ ಮರ್ತೋಗ್ಬಿಟ್ಟು ಒಂಥರ ರಿಲ್ಯಾಕ್ಸಿಂಗ್ ಜಾಗ ಅಂತಲೇ ಹೇಳ್ಬೋದು ನನಗಂತೂ. ಸೊ ಇನ್ನು ನಾವು ಅಲ್ಲಿ ಹೋಗ್ಬಿಟ್ಟು ಒಂದು ಕಡೆ ನೀಟಾಗಿ ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿ ಕುಕ್ಕುನ ಎಂಜಾಯ್ ಮಾಡೋಕ್ಕೆ ಬಿಟ್ವಿ. ಕುಕ್ಕು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದ. ವ್ಯೂನಾಗಿರ್ಬೋದು, ನಾವು ಹೋಗಿ ಟೈಮಿಂಗ್ಸ್ ಆಗಿರ್ಬೋದು, ಎಲ್ಲ ಒಂಥರ ಪರ್ಫೆಕ್ಟಾಗಿತ್ತು ಅವತ್ತು. ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದಲ್ಲ, ಸೊ ಚೆನ್ನಾಗಿತ್ತು.
ಕುಕ್ಕುನು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ತಾ. ಅವನಿಗೆ ಅಲ್ಲಿ ಯಾವುದೂ ನಾಯಿ ಇರಲಿಲ್ಲ, ಹಾಗೆ ಯಾವ ಪ್ರಾಣಿನೂ ಇರಲಿಲ್ಲ. ಫ್ರೀಯಾಗಿ ಬಿಟ್ಬಿಟ್ಟೆ, ಅವನು ಓಡಾಡಿಕೊಂಡು ನೀಟಾಗೆ ಖುಷಿಯಿಂದ ಅಲ್ಲಿ ಇಲ್ಲಿ ಓಡ್ಕೊಂಡು ಖುಷಿಯಾಗಿದ್ದ. ಆಮೇಲೆ ಇಲ್ಲೆಲ್ಲ ಬ್ಯಾಕ್ ವಾಟರ್ ರೆಸಾರ್ಟ್ಸು ಇದೆ. ಸೊ ಅಲ್ಲಿಂದ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿತ್ತು. ಆಮೇಲೆ ನಮ್ಮನ್ನು ನಾರ್ಮಲಾಗಿ ಕೂಡ ಬೋಟಿಂಗ್ ಕರ್ಕೊಂಡು ಹೋಗ್ತಾರಂತೆ. ಸೊ ಅಂದರೆ ಈ ಸೈಡಿಂದ ಆ ಸೈಡಿಗೆ ಅಲ್ಲಿ ಬಿಟ್ಬಿಟ್ಟು ಒಂದು 20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಕಾಣಿಸ್ತಾನೆ ಇರುತ್ತೆ. ನಾವು ಆ ಕಡೆನೂ ಎಂಜಾಯ್ ಮಾಡ್ಬೋದು. ಸೊ ಇನ್ನು ಕುಕ್ಕು ಅಂತೂ ಹೆಂಗೆ ಎಂಜಾಯ್ ಮಾಡ್ತಿದ್ದಾನೆ ನೋಡಿ. ಅವ್ನ ಖುಷಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ಲರೂ ಕರೀತಾ ಇದ್ದಾರೆ ಅವನ್ನ, ಕ್ಯೂಟಾಗಿರೋದಕ್ಕೆ ಬೇರೆ ಸಿಕ್ಕಾಪಟ್ಟೆ ಜನ. ಅದಾದಮೇಲೆ ನಾವು ಬೋಟಿಗೆ ಹತ್ತಿದ್ವಿ. ಬೋಟಲ್ಲಿ ಹೋಗ್ತಾಯಿದ್ವಿ. ಏನಿಲ್ಲ, ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಹಾಗೆ ಸೋ ರಿಲ್ಯಾಕ್ಸಿಂಗ್. ನಾನು ಕುಗು ಸ್ವಿಮ್ ಮಾಡ್ತೀಯಾ ಅಂತ ಎಲ್ಲ ಕೇಳ್ತಾ ಇದ್ದೆ. ಅವನಿಗೆ ಭಯ ಸಿಕ್ಕಾಪಟ್ಟೆ, ಹುಷಾರು ಬೇರೆ ಇರಲಿಲ್ಲ ಅಲ್ವಾ ರೀಸೆಂಟಾಗಿ ಅವನಿಗೆ. ಸೊ ಅವನಿಗೆ ನೀರಿಗೇನು ಬಿಟ್ಟಿಲ್ಲ, ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ ಅವನು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಇನ್ನು ಅಲ್ಲೇ ಏನಾದ್ರು ಅಡುಗೆ ಮಾಡ್ಕೊಂಡು ತಿನ್ನೋ ಥರ ಸ್ವಲ್ಪ ಜಾಸ್ತಿ ಜನ ಹೋಗಿ ಇರೋ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡುವ.